ಬೆಂಗಳೂರಲ್ಲಿ ಮತ್ತಷ್ಟು ಆತಂಕ ಹುಟ್ಟಿಸಿದ ಡೆಂಘಿ. ನಗರದಲ್ಲಿ 4,000 ಗಡಿ ದಾಟಿ ದಾಖಲಾದ ಡೆಂಘಿ ಕೇಸ್ಗಳು. ಇದೀಗ ಮತ್ತೊಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು. ಬೆಂಗಳೂರಲ್ಲಿ ಸಮುದಾಯಕ್ಕೆ ಹರಡಿದ ಡೆಡ್ಲಿ ಡೆಂಘಿ ಜ್ವರ. ಇದು ನ್ಯೂಸ್ 81 ಕನ್ನಡ ವಾಹಿನಿಗೆ ಬಿಬಿಎಂಪಿ ಹೆಲ್ತ್ ಕಮಿಷನರ್ ವಿಕಾಸ್ ಕಿಶೋರ್ ಸ್ಫೋಟಕ ಮಾಹಿತಿ. ಕೊಳಗೇರಿ ಪ್ರದೇಶಗಳಿಗಿಂತ ಬಾನೆತ್ತರದ ಕಟ್ಟಡಗಳು ಇರುವ ಅಪಾರ್ಟ್ಮೆಂಟ್ಗಳಲ್ಲೇ ಹೆಚ್ಚಿದೆ ಡೆಂಘಿ ಜ್ವರ. ಲಾರ್ವಾ ನಾಶ ಹಾಗೂ ಜಾಗೃತಿ ಮೂಡಿಸುವ ಸಲುವಾಗಿ ಮನೆ ಮನೆ ಸರ್ವೆ ಮಾಡಿದ್ದ ಪಾಲಿಕೆ ಬೆಂಗಳೂರು ನಗರದಲ್ಲಿ ಬರೋಬ್ಬರಿ 17 ಲಕ್ಷ ಮನೆ ಮನೆಗೆ ತೆರಳಿ ಸರ್ವೆ ನಡೆಸಿರುವಂತಹ ಪಾಲಿಕೆ ಸಿಬ್ಬಂದಿಗಳು ಈ ಪೈಕಿ 80,000ಕ್ಕೂ ಅಧಿಕ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ಕೊಟ್ಟಿರುವ ಪಾಲಿಕೆ ಈ ವೇಳೆ ಅಪಾರ್ಟ್ಮೆಂಟ್ಗಳಲ್ಲಿ ಅತಿ ಹೆಚ್ಚು ಡೆಂಘಿ ಹಬ್ಬಿರೋದು ದೃಢ. ನಗರದ 4 ಲಕ್ಷ ಫ್ಲಾಟ್ಗಳಲ್ಲಿ ಅತಿ ಹೆಚ್ಚಿನ ಲಾರ್ವಾ ಪತ್ತೆ ಮಾಡಿದ ಪಾಲಿಕೆ. ಇದರ ಜೊತೆಗೆ ಸದ್ಯ 4,385 ಪ್ರಕರಣಗಳ ಪೈಕಿ 75ರಷ್ಟು ಪ್ರಕರಣಗಳು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಪತ್ತೆ. ಈ ಮೂಲಕ ನಗರದಲ್ಲಿ ಡೆಂಘಿ ಜ್ವರ ಕಮ್ಯುನಿಟಿ ಸ್ಪ್ರೆಡ್ ಆಗಿರುವುದು ದೃಢಪಡಿಸಿದ ಬಿಬಿಎಂಪಿ ಆರೋಗ್ಯ ಆಯುಕ್ತರು. ನ್ಯೂಸ್ 81 ಕನ್ನಡ ವಾಹಿನಿಗೆ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ವಿಕಾಸ್ ಕಿಶೋರ್ ಸೂರಲ್ಕರ್ ಮಾಹಿತಿ ಕೊಟ್ಟಿದ್ದಾರೆ. Yes. ಈಗ ಇದು ನಾನು ಹೇಳಿದಂಗೆ this is the mosquito which roams, breeds in relatively clean drinking water. And ನಮ್ದು ಏನು ಈ 4,000 odd cases ನಾವು ಅನಾಲಿಸಿಸ್ ಮಾಡ್ತಿದ್ದೀವಿ. Majority of cases are found in the houses or in the economic strata of the society where they are having what you can say more opportunity for having a relatively clean stagnant water. ಅಂತ ಕಡೆ ಜಾಸ್ತಿ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಜಾಸ್ತಿ ಸರ್, ಯಾಕಂದ್ರೆ ಕಟ್ಟಡಗಳು. ರೈಟ್ ಅದು ಅಪಾರ್ಟ್ಮೆಂಟು, ಅದರಲ್ಲಿ ಈ ಹೌಸಿಂಗ್ ಪ್ಲಾಂಟ್ ಹೋಸ್ಟ್ ಮಾಡಿರ್ತಾರೆ ಮನೆಯಲ್ಲಿ, ಅದರಲ್ಲಿ ವಾಟ್ ಯು ಕ್ಯಾನ್ ಸೇ ಎಲ್ಲೆಲ್ಲಿ ಈ ನಿಮ್ದು ಕ್ಲೀನ್ ವಾಟರ್ ವಾಟ್ ಯು ಕ್ಯಾನ್ ಸೇ ಸಂಗ್ರಹಣೆ ಆಗಿರುವಂತ ಸಾಧ್ಯ ಇರುತ್ತದೆ, ಅಲ್ಲಿ ಬ್ರೀಡಿಂಗ್ ಸೈಡ್ ಜಾಸ್ತಿ. ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.